ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತು ಒಂದು ಸೂಪರ್ ಬ್ರೇಕ್ಫಾಸ್ಟ್ ತೋರಿಸ್ಕೊಡ್ತೀನಿ ನಾನು. ಎಲ್ಲರಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅದು. ಅವಲಕ್ಕಿಯಲ್ಲಿ ನೀವೇನು ಮಾಡ್ತೀರಿ? ಅವಲಕ್ಕಿ ಒಗ್ಗರಣೆ ಹಾಕ್ತೀರಿ ಅಲ್ವಾ? ವೆರೈಟಿ ಅವಲಕ್ಕಿಲಿ ಹುಳಿ ಅವಲಕ್ಕಿ ಅಂತ ಮಾಡ್ತೀವಿ, ಹಾಗೆ ಸಾದಾ ಒಗ್ಗರಣೆ ಹಾಕ್ತೀವಿ, ಆಲೂಗಡ್ಡೆ ಹಾಕಿ ಒಗ್ಗರಣೆ ಮಾಡ್ತೀವಿ. ಇವತ್ತು ನಾನು ನಿಮಗೆ ಅವಲಕ್ಕಿಯಿಂದ ರೊಟ್ಟಿ ಮಾಡಿ ತೋರಿಸ್ತೀನಿ. ಏನಿದು ಅವಲಕ್ಕಿ ರೊಟ್ಟಿ ಅದು ಯೋಚನೆ ಮಾಡ್ತೀರಾ? ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ರುಚಿಯಾಗಿರುವಂತಹ ರೊಟ್ಟಿ. ಬನ್ನಿ ಅದನ್ನು ಮಾಡೋಣ. ಅದಕ್ಕೆ ಏನೇನು ಬೇಕು ಎಲ್ಲ ನಾನು ತೋರಿಸ್ಕೊಡ್ತೀನಿ. ನೋಡಿ, ನಾನು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಇಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನೀಗ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನಾನು. ದಪ್ಪ ಅವಲಕ್ಕಿನ ನಾನೊಂದು 4 ಸರ್ತಿ ಚೆನ್ನಾಗಿ ತೊಳ್ಕೊಂಡು ಬಂದೆ. ಇದಕ್ಕೆ ನಾನೀಗ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಯಕ್ಕೆ ಇಡ್ತೀನಿ ನಾನು. ಅದು ಅರಳಬೇಕಲ್ವಾ, ದಪ್ಪ ಆಗತ್ತೆ. ಸ್ವಲ್ಪ ಹೊತ್ತು ನಾನು ಇದನ್ನು ನೆನೆಸಿ ಇಡ್ತೀನಿ. ನೀರು ಹಾಕಿದ್ದೀನಿ, ಇದನ್ನೀಗ ಮುಚ್ಚಿ ಇಡ್ತೀನಿ ನಾನು. ಅವಲಕ್ಕಿ ನೆನೆಯೋದ್ರಲ್ಲಿ ನಾನು ಒಂದು ಕ್ಯಾರೆಟ್ ತುರಿದು ಇಟ್ಕೊಳ್ತೇನೆ, ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ತೇನೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಳ್ತೇನೆ. ಈಗ ನೋಡಿ, ಅವಲಕ್ಕಿ ರೊಟ್ಟಿ ಮಾಡೋಕ್ಕೆ ನಾನು ಏನು ಮಾಡಿದೆ, ಅವಲಕ್ಕಿ ನೆನೆಯೋಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ, ಒಂದು 20 ನಿಮಿಷ ನಾನು ಹಾಗೆ ಮುಚ್ಚಿ ಇಟ್ಟಿದ್ದೀನಿ. ಆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಒಂದು ಈರುಳ್ಳಿ, ಒಂದು ಚಿಕ್ಕ ಕ್ಯಾರೆಟು ಮತ್ತು ಕರಿಬೇವು ಇಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡೆ. ಕ್ಯಾರೆಟನ್ನು ತುರಿದು ಇಟ್ಕೊಂಡೆ, ಉಳಿದದನ್ನೆಲ್ಲ ಸಣ್ಣ ಕಟ್ ಮಾಡಿ ಇಟ್ಕೊಂಡೆ. ರೊಟ್ಟಿಗೆ ಅದನ್ನು ಮಿಕ್ಸ್ ಮಾಡೋಕ್ಕೆ, ರೊಟ್ಟಿ ಮಾಡೋಕ್ಕೆ ಅವಲಕ್ಕಿ ನೆನಿಬೇಕಲ್ವಾ, ಆ ಟೈಮಲ್ಲಿ ಈಗ ನಾನೇನು ಮಾಡ್ತೀನಿ ಅಂದರೆ ಚಟ್ನಿ ಮತ್ತು ಮಾವಿನ ಹಣ್ಣಿನ ರಸಾಯನ. ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಯಾವುದಕ್ಕೆ ಬೇಕಿದ್ರೆ ತಣ್ಣಗೆ ತಿಂತಾ ಇರ್ಬೋದು ಮಾವಿನ ಹಣ್ಣಿನ ರಸಾಯನ. ಅದಕ್ಕೆ ಮಾವಿನ ಹಣ್ಣಿನ ರಸಾಯನ ಮಾಡಿ ಚಟ್ನಿನೂ ಮಾಡ್ತೀನಿ. ಈಗ ಇದನ್ನು ಸೈಡಿಗಿಟ್ಟು ಮಾವಿನ ಹಣ್ಣಿನ ರಸಾಯನ ಮಾಡೋಣ ಅವಲಕ್ಕಿ ನೆನೆಯೋ ಟೈಮಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ನೋಡಿ, ನಾನು 3 ರಸಪುರಿ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ರಸಾಯನಕ್ಕೆ ರಸಪುರಿ ಮಾವಿನ ಹಣ್ಣು ತುಂಬ ರುಚಿಯಾಗುತ್ತೆ. ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಒಂದು 4 ಏಲಕ್ಕಿ ತಗೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ತೀನಿ. ನೀವು ಬೆಲ್ಲದಲ್ಲೂ ಮಾಡ್ಬೋದು, ನಾನು ಸಕ್ಕರೆಯಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಇಷ್ಟ, ಯಾವ್ದು ಬೇಕಿದ್ರೂ ನೀವು ಆರಿಸ್ಕೊಳ್ಬೋದು. ನಾನು ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಬಂದೆ. ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಅದರ ಪಲ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಮಾವಿನ ಹಣ್ಣನ್ನು ರಾತ್ರಿನೇ ತೊಳೆದು ಇಟ್ಟಿದ್ದೀನಿ. ಈಗ ಸಿಪ್ಪೆ ತೆಗೆದು ಅದರ ಪಲ್ಪನ್ನೆಲ್ಲ ತೆಕ್ಕೊಳ್ತೀನಿ ನಾನು. ಮಾವಿನ ಹಣ್ಣನ್ನು ನಾನು ಕಿವುಚಿ ಪಲ್ಪ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಇಬ್ಬರಿಗಲ್ವಾ, ನಾನು 3 ಮಾವಿನ ಹಣ್ಣು ಹಾಕಿದ್ದೀನಿ. ಅದೇ ಸುಮಾರು ಆಗತ್ತೆ. ನಾವು ಹಾಲೆಲ್ಲ ಬೆರೆಸ್ತೀವಲ್ಲ, ಈಗ ಹಾಲು ಸಕ್ಕರೆ ಎಲ್ಲ ಬೆರೆಸ್ತೀವಲ್ಲ, ಸುಮಾರು ಆಗತ್ತೆ ಮಾವಿನ ಹಣ್ಣು ರಸಾಯನ. ಅದಕ್ಕೆ ನಾನು 3 ಹಣ್ಣು ಹಾಕಿದ್ದೀನಿ. ಮಾವಿನ ಹಣ್ಣಿನ ಪಲ್ಪನ್ನು ಹಾಗೇನೂ ಹಾಕ್ಕೊಳ್ಬೋದು. ನಮಗೆ ಅದೊಂಥರ ಸ್ಮೂತಾಗಿ ಮಿಕ್ಸಿಗೆ ಹಾಕಿದರೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇದನ್ನೊಂಚೂರು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ, ಮಾವಿನ ಹಣ್ಣನ್ನು ಪೂರ್ತಿ ಅಲ್ಲ, ತರಿಯಾಗಿ ಒಂದ್ಸಲ ಗರ್ ಮಾಡಿದೆ ನಾನು. ನಮಗೆ ಹಾಗಿದ್ರೆ ಇಷ್ಟ ಅಂತ ಹೇಳಿದ್ದೀನಲ್ವಾ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನಾನು ಹಾಲು ಸೇರಿಸ್ತೀನಿ. ಹಾಲು ಸೇರಿಸಿ ಅಲ್ಲಾಡಿಸಿ ಬಿಟ್ಟರೆ ಮಿಕ್ಸಿ ಜಾರ್ಲಿ ಹಿಡಿದಿರೋದೆಲ್ಲ ಹಾಲು ಜೊತೆ ಮಿಕ್ಸ್ ಆಗುತ್ತೆ. ನೋಡಿ, ಇದನ್ನೀಗ ಈ ಪಾಯಸಕ್ಕೆ ರಸಾಯನಕ್ಕೆ ಸೇರಿಸಿದೆ ನಾನು ಹಾಲನ್ನು. ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀವಲ್ವಾ, ಅದನ್ನು ಇದಕ್ಕೆ ಸೇರಿಸಿದೆ. ನೋಡಿ, ಸೇರಿಸಿ ಚೆನ್ನಾಗಿ ನಾನು ನೀವು ಹಾಗೆ ಸಕ್ಕರೆ ಅಥವಾ ಈ ಟೈಮಲ್ಲಿ ಬೆಲ್ಲದ ಪುಡಿನೂ ಸೇರಿಸ್ಬೋದು. ನಿಮ್ಮ ಇಷ್ಟ, ಯಾವ್ದು ಬೇಕಿದ್ರೆ ಹಾಕ್ಕೊಳ್ಬೋದು ನೀವು. ನಾನು ಸಕ್ಕರೆ ಸೇರಿಸಿದ್ದೀನಿ. ನೀಟಾಗಿ ಗಂಟು ಇಲ್ದಾಗೆ ಮಿಕ್ಸ್ ಮಾಡ್ತೀನಿ ನಾನೀಗ. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿ ಮಾವಿನ ಹಣ್ಣಿನ ರಸಾಯನ ರೆಡಿ ಆಯಿತು. ನಾನೇನು ಮಾಡ್ತೀನಿ ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಈಗ. ಯಾಕಂದರೆ ಅದು ತಣ್ಣಗಾದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಸೆಕೆಗೆ. ಅದಕ್ಕೆ ನಾನೀಗ ರೊಟ್ಟಿಯಲ್ಲಿ ಆಗುವವರೆಗೆ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಬರ್ತೇನೆ. ನಾನು ಮಾವಿನ ಹಣ್ಣಿನ ರಸಾಯನ ಮಾಡಿದೆ. ಈಗ ಒಂದು ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, ತೆಂಗಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿದೆ, ಹಸಿಮೆಣಸಿನ್ಕಾಯಿ ಹಾಕಿದೆ, ಶುಂಠಿ ಪೀಸ್ ಹಾಕಿದೆ, ಹಾಗೆ ಸ್ವಲ್ಪ ತಿಕ್ನೆಸ್ಸಿಗೆ ನಾನು ಪುಟಾಣಿ ಹಾಕ್ತೇನೆ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿದೆ. ಇದನ್ನೀಗ ನಾನು ಸ್ಮೂತಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಚಟ್ನಿ ರೆಡಿ ಮಾಡಿದೆ. ಬೇಕಿದ್ದವರು ಚಟ್ನಿಗೆ ಒಗ್ಗರಣೆನೂ ಹಾಕ್ಕೊಳ್ಬೋದು. ಶುಂಠಿ ಚಟ್ನಿ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು, ಶುಂಠಿ ಪೀಸು, ಉಪ್ಪು, ಆಮೇಲೆ ಸ್ವಲ್ಪ ಪುಟಾಣಿ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ, ಅದಕ್ಕೆ ಸ್ವಲ್ಪ ಪುಟಾಣಿ.
ಇವೆಲ್ಲ ಹಾಕಿ ಮಿಕ್ಸಿ ಜಾರಲ್ಲಿ ನಾನು ಸ್ಮೂತ್ ಪೇಸ್ಟ್ ಮಾಡ್ಕೊಂಡು ಬಂದೆ. ನೋಡಿ, ಚಟ್ನಿ ರೆಡಿ. ಶುಂಠಿ ಚಟ್ನಿ ರೆಡಿ ಆಯಿತು, ರಸಾಯನ ರೆಡಿ ಆಯಿತು, ಶುಂಠಿ ಚಟ್ನಿ ರೆಡಿ ಆಯಿತು. ಈಗ ನಾವು ರೊಟ್ಟಿ ಮಾಡೋಣ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ನೆಂದಿದೆ. ನಾನು ಅವಲಕ್ಕಿನ ಹಾಕ್ಕೊಂಡೆ, ಈ ಪಾತ್ರೆಗೆ, ದೊಡ್ಡ ಪಾತ್ರೆಗೆ ಹಾಕ್ಕೊಂಡೆ. ಇದನ್ನೀಗ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ. ಉಪ್ಪು ಹಾಕ್ತೀನಿ ಜೊತೆಗೆ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದೆ ನಾನು. ಉಪ್ಪು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡ್ತೀನಿ ನಾನೀಗ. ಅಕ್ಕಿ ರೊಟ್ಟಿ ಎಲ್ಲ ಮಾಡುವಾಗ ನಾದ್ತೀರಲ್ವಾ, ಅದೇ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಯಾಕಂದರೆ ಅವಲಕ್ಕಿ ಅಲ್ವಾ ಇದು, ಅದನ್ನು ಒಂಥರ ಅಂಟು ಬರಬೇಕಲ್ವ, ಕ್ಲೀನಾಗಿ ಅಂಟು ಬರುತ್ತೆ. ಅದರಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು. ಇದು ಶುಗರ್ ಇರುವವರಿಗೂ ತುಂಬ ಒಳ್ಳೆ ತಿಂಡಿನೇ. ದಿನಾ ಅವಲಕ್ಕಿ ತಿಂದು ತಿಂದು ಬೇಜಾರಾಗಿರತ್ತಲ್ವ ನಾರ್ಮಲ್ ಅವಲಕ್ಕಿನ, ಆವಾಗ ಈ ಥರ ರೊಟ್ಟಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನೀಗ 2ರಿಂದ 3 ಚಮಚ ಕಡಲೆ ಹಿಟ್ಟು ಹಾಕಿದೆ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ 2ರಿಂದ 3 ಚಮಚ ಕಡಲೆ ಹಿಟ್ಟು ಸೇರಿಸಿದೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನೆಲ್ಲ ಸೇರಿಸೋಣ. ಬೇಕಾದರೆ ಒಂದು ಚೂರು ನೀರು ಹಾಕ್ಕೊಳ್ತೀನಿ. ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಪರಿಮಳಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಎಳ್ಳು ಹಾಕ್ಕೊಳ್ಬೋದು, ಜೀರಿಗೆ ಹಾಕ್ಕೊಳ್ಬೋದು, ಹಿಂಗೆ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ, ಯಾವ್ದು ಬೇಕಿದ್ರೆ ಹಾಕ್ಕೊಳ್ಳಿ. ಈಗ ನಾನು ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಹಿಟ್ಟು ರೆಡಿ ಆಯಿತು. ನೀವು ಇದಕ್ಕೆ ಅರಿಶಿನ ಪುಡಿ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಚಿಲ್ಲಿ ಪೌಡ್ರ್ ಬೇಕಿದ್ರೆ ಸೇರಿಸ್ಕೊಳ್ಬೋದು, ಖಾರ ಬೇಕಾದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ, ಏನು ಬೇಕಿದ್ರೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ನಾನೀಗ ಇದನ್ನು ಒಂದು ಇಷ್ಟು ದೊಡ್ಡ ಸೈಜಿನ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ನೋಡಿ, ಕೈಗೆ ನೀವು ಎಣ್ಣೆ ಮುಟ್ಸ್ಕೊಂಡು ಮಾಡ್ಬೋದು, ಎಣ್ಣೆ ಇಲ್ಲದೇನೂ ಮಾಡ್ಬೋದು, ನಿಮ್ಮ ಇಷ್ಟ. ನೋಡಿ, ಈಗ ರೊಟ್ಟಿ ಮಾಡೋಕ್ಕೆ ಉಂಡೆಗಳು ರೆಡಿ ಆದವು. ಈಗ ನಾನು ರೊಟ್ಟಿ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ರೊಟ್ಟಿ ಶೀಟ್ ತಗೊಂಡೆ, ಅದಕ್ಕೆ ನಾನು ಎಣ್ಣೆ ಒಂಚೂರು ಸೌರಿ ರೊಟ್ಟಿ ಹಿಟ್ಟು ಇಟ್ಕೊಂಡೆ. ಅದ್ರ ಮೇಲೆ ಇನ್ನೊಂದು ಕವರ್ ಮಾಡಿದೆ. ಈಗ ನಾನು ಇದನ್ನು ಪ್ರೆಸ್ ಮಾಡ್ತೀನಿ. ನೀವು ಚಪಾತಿ ಪ್ರೆಸ್ ಇದ್ರೂ ಮಾಡ್ಬೋದು, ಕೈಯಲ್ಲಿ ತಟ್ಟಿನೂ ಮಾಡ್ಬೋದು. ಇದು ತುಂಬ ಫಾಸ್ಟಾಗಿ ಆಗುತ್ತೆ. ನನ್ನ ಟೆಕ್ನಿಕ್ ಇದು. ನಾನು ಒಂದು ದೋಸೆ ತವ ಇದೆಯಲ್ಲ, ಇದರಲ್ಲಿ ಹೀಗೆ ಪ್ರೆಸ್ ಮಾಡಿ ಬಿಡ್ತೀನಿ. ನೋಡಿ, ಇದನ್ನು ಇನ್ನೂ ಬೇಕಿದ್ರೆ ದೊಡ್ಡ ಮಾಡ್ಕೊಳ್ಬೋದು ನೀವು, ನಿಮ್ಮ ಇಷ್ಟ. ಇಷ್ಟನೇ ಸಾಕು, ಇಷ್ಟು ಸಾಕಂದರೆ ಇಷ್ಟೇ ಸಾಕು. ದೊಡ್ಡ ಮಾಡ್ತೀನಂದರೆ ಇನ್ನೂ ದೊಡ್ಡ ದೊಡ್ಡ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು. ಈಗ ಇದನ್ನು ನಾವು ಗ್ಯಾಸ್ ಮೇಲೆ ಸುಡೋಣ. ನೋಡಿ ಫ್ರೆಂಡ್ಸ್, ದೋಸೆ ತವ ಬಿಸಿ ಆಯಿತು. ನಾನೀಗ ರೊಟ್ಟಿ ಹಾಕ್ತಾ ಇದ್ದೀನಿ ದೋಸೆ ತವಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದ್ಸತಿ ನೀವು. ಮೇಲಿಂದ ನಿಮ್ಮ ಇಷ್ಟ, ಬೇಕಾದರೆ ಎಣ್ಣೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಎಣ್ಣೆ ಬೇಡ. ಎಣ್ಣೆ ಹಾಕಿದರೆ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಿದ್ರೂ ನೀವು ಮೇಲಿಂದ ಹಾಕ್ಕೊಳ್ಬೋದು. ನಾನೊಂದು ಚೂರು ಎಣ್ಣೆ ಹಾಕ್ತೀನಿ. ಈಗ ಅದನ್ನು ಬೇಯಕ್ಕೆ ಬಿಡ್ತೀನಿ. ನಾನು ಮುಚ್ಚಾಕ್ತೀನಿ ಈಗ. ನೋಡಿ, ರೊಟ್ಟಿ ರೆಡಿ ಆಯಿತು. ಪ್ಲೇಟಿಗೆ ತೆಗೆದೆ ನಾನು. ಈಗ ಇನ್ನೊಂದು ರೊಟ್ಟಿ ಸುಡಕ್ಕೆ ಹಾಕ್ತೀನಿ ನಾನು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ. ತಿನ್ನಕ್ಕೂ ತುಂಬ ರುಚಿ ಫ್ರೆಂಡ್ಸ್. ಇದು ನಾನೆಲ್ಲ ರೊಟ್ಟಿಗಳನ್ನು ಮಾಡಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಎಷ್ಟು ರುಚಿ ಇರುತ್ತೆ ಪ್ರತಿಯೊಂದನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದರ ನಂತರ ಒಂದು ರೊಟ್ಟಿಗಳನ್ನು ನಾನು ಸುಡ್ತಾ ಹೋದೆ. ಯಾಕಂದರೆ ರೊಟ್ಟಿ ಮಾಡೋಕ್ಕೆ ತುಂಬ ಸುಲಭ. ಎಲ್ಲ ರೊಟ್ಟಿಗಳು ಅಷ್ಟೇ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲವೂ ಅಷ್ಟೇ, ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಹಾಗಾಗಿ ಕರೆಕ್ಟಾಗಿ ಅದನ್ನು ಬೇಯಿಸಿ ತೆಗಿಬೇಕು. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಮಕ್ಕಳ ಬಾಕ್ಸಿಗೆ ಕಳಿಸ್ಬೋದು, ನೀವು ನಿಮ್ಮ ಗಂಡನ ಆಫೀಸ್ ಬಾಕ್ಸಿಗೆ ಕಳಿಸ್ಬೋದು, ಯಾವುದಕ್ಕೆ ಬೇಕಿದ್ರೆ ಈ ರೊಟ್ಟಿ ರೆಡಿ ಮಾಡಿ ಕಳಿಸ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ನೋಡಿ, ನಾನು ರೊಟ್ಟಿಗಳನ್ನು ಮಾಡಿ 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 ತೆಗೆದಿಡ್ತಾ ಇದ್ದೀನಿ. ಪಟ 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 ಅಂತ ರೊಟ್ಟಿಗಳು ರೆಡಿ ಆದವು ನೋಡಿ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ರೊಟ್ಟಿ
ರೆಡಿ ಆಯಿತು. ಎಷ್ಟು ಟೇಸ್ಟಿ ಗೊತ್ತಾ ಈ ರೊಟ್ಟಿ, ನೋಡಿ ಬಳಕ್ತಾ ಇರುತ್ತೆ, ಅಷ್ಟು ಸಾಫ್ಟು, ಅಷ್ಟು ರುಚಿ. ನೀವು ಇದನ್ನು ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು, ಚಟ್ನಿ ಜೊತೆಗೆ ತಿನ್ಬೋದು, ಆಮೇಲೆ ಜೋನಿ ಬೆಲ್ಲ ಜೊತೆ ತಿನ್ಬೋದು, ಇಲ್ಲಾಂದರೆ ಮಾವಿನ ಹಣ್ಣಿನ ಸೀಸನ್, ಈಗ ಮಾವಿನ ಹಣ್ಣಿನ ರಸಾಯನ ಜೊತೆಗೆ ತಿನ್ಬೋದು. ನಾನೀಗ ಯಜಮಾನರಿಗೆ ಚಟ್ನಿ ಮಾವಿನ ಹಣ್ಣಿನ ರಸಾಯನ ರೊಟ್ಟಿ ಕೊಡ್ತೀನಿ. ನಾನೀಗ ರೊಟ್ಟಿ ಚಟ್ನಿ ಮಾವಿನ ಹಣ್ಣಿನ ರಸಾಯನ ಸೂಪರ್ ಕಾಂಬಿನೇಷನ್. ಯಜಮಾನ್ರಿಗೆ ತಿಂಡಿ ಕೊಟ್ಟು ನಾನು ತಿಂಡಿ ಮಾಡ್ತೀನಿ, ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ಇದು ತುಂಬ, ನಾನು ಹೇಳಿದ್ನಲ್ಲ, ಇದರಲ್ಲಿ ಕಡಲೆ ಹಿಟ್ಟು, ಬೇಸನ್ ಸ್ವಲ್ಪ ಹಾಕಿದ್ದೀನಿ, ಅದಿಷ್ಟು ಹಾಕಿದ್ದೀನಿ, ಅವಲಕ್ಕಿ, ಎಲ್ಲವೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಶುಗರ್ ಇರುವವರಿಗೂ ಒಳ್ಳೆಯದು. ಅದಕ್ಕೆ ತರಕಾರಿ ಬೇರೆ ಮಿಕ್ಸ್ ಮಾಡಿದೀವಲ್ಲ, ನಿಮಗೆ ಯಾವ ತರಕಾರಿ ಬೇಕಿದ್ರೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಂಬ ರುಚಿಯಾದ ರೊಟ್ಟಿ, ದಿನ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ತಿಂತಾ ಇರ್ತೀರಲ್ವ, ಇದು ಅವಲಕ್ಕಿ ರೊಟ್ಟಿ ಸಖತ್ತಾಗಿ ಬರುತ್ತೆ. ನೀವು ಒಂದ್ಸಲ ಮಾಡಿ ಮನೆಯಲ್ಲಿ ರುಚಿ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ನಾನು ತಿಂಡಿ ತಿಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ. ಮಾವಿನ ಹಣ್ಣಿನ ರಸಾಯನ, ಚಟ್ನಿ ಜೊತೆ ರೊಟ್ಟಿ, ಅದ್ಭುತ ಫ್ರೆಂಡ್ಸ್, ಅದ್ಭುತಗಳಲ್ಲಿ ಅದ್ಭುತ, ಹೇಳಕ್ಕೆ ಶಬ್ದಗಳೇ ಇಲ್ಲ. ತುಂಬ ಸುಲಭದಲ್ಲಿ ಏನು ತಿಂಡಿ ಮಾಡ್ಲಪ್ಪ ಬೆಳಿಗ್ಗೆ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಅಂತ ಟೈಮಲ್ಲಿ ಪಟ 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 ಆಗತ್ತೆ, ಏನು ಕೆಲಸ ಇಲ್ಲ, ತುಂಬ ರುಚಿಯಾಗತ್ತೆ. ನೀವು ಟ್ರೈ ಮಾಡಿ, ತಿಂದಷ್ಟು ತಿನ್ನೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗುತ್ತೆ. ಹೆಂಗಿದೆ ರೀ? ಸೂಪರ್ ಸೂಪರ್ ಡೂಪರ್. ನೋಡಿ, ಮಾವಿನ ಹಣ್ಣಿನ ರಸಾಯನ ಅಂತೂ ಬಾ, ರಸಪುರಿ ಮಾವಿನ ಹಣ್ಣು ರಸಾಯನಕ್ಕೆ ತುಂಬ ಟೇಸ್ಟ್, ಹುಳಿಸಿಯಾಗಿ ಬರುತ್ತೆ ಅದು. ಖಾರ ಚಟ್ನಿ, ಶುಂಠಿ ಚಟ್ನಿ, ಅಬ್ಬಾ ಏನು ಕಾಂಬಿನೇಷನ್ ಗೊತ್ತಾ. ನೀವು ಟ್ರೈ ಮಾಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪಟ 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 ಆಗ್ತಾ ಹೋಗುತ್ತೆ, ಮಾಡೋಕ್ಕೂ ಕಷ್ಟ ಇಲ್ಲ. ನಾನು ತಿಂಡಿ ಮುಗಿಸ್ತೀನಿ, ಹಾಗೆ ನೀವು ಅವಲಕ್ಕಿ ರೊಟ್ಟಿನ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ, ನಮಸ್ತೆ.